ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ 1. ನಾನು ಅಪೂರ್ವ ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಕಟ್ಟಡ ಭವ್ಯ ಕಟ್ಟಡಕ್ಕೆ ಸಾಕ್ಷಿಯಾಗಿದೆ. ದೇವನಹಳ್ಳಿ ವರದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಆದಾಯ ಹೆಚ್ಚು ಬರುವಂತಹ ಪಂಚಾಯಿತಿಗಳಲ್ಲಿ ಒಂದಾದ ಪಂಚಾಯಿತಿ ಎಂದರೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ. ಇನ್ನು ಈ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ನವೀಕರಣ ಹಾಗೂ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಮತ್ತು ಸಭಾಂಗಣ ಉದ್ಘಾಟನಾ ಸಮಾರಂಭ ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ನಡೆಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ಮಾಜಿ ಶಾಸಕರುಗಳಾದ ಮುನಿನರಸಿಂಹಯ್ಯ ವೆಂಕಟಸ್ವಾಮಿ, ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಶೆಟ್ಟಿಗೆರೆ ರಾಜಣ್ಣ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್ ಸೇರಿದಂತೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವಾರು ಮುಖಂಡರು ಭಾಗಿಯಾಗುವುದರ ಮೂಲಕ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ವೀಕ್ಷಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಮಾತನಾಡಿ, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅತ್ಯಾಧುನಿಕ ಕಚೇರಿಯನ್ನ ಹೊಂದಿರುವ ಗ್ರಾಮ ಪಂಚಾಯಿತಿ. ಅಧ್ಯಕ್ಷ ಲಕ್ಷ್ಮೀಕಾಂತ್, ಮುಖಂಡರಾದ ಕೆಸಿ ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಎಲ್ಲಾ ಸಂಬಂಧಿಸಿದ ಸದಸ್ಯರು ಮತ್ತು ಮುಖಂಡರು ಸೇರಿ ಆಕರ್ಷಣೀಯ ಮತ್ತು ಅತ್ಯಾಧುನಿಕ ಸೌಲಭ್ಯವುಳ್ಳ ಮಾದರಿ ಗ್ರಾಮ ಪಂಚಾಯಿತಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಇದು ಬೆಂಗಳೂರಿಗೆ ಹತ್ತಿರವಾದಂತಹ ಪಂಚಾಯಿತಿಯಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಪಂಚಾಯಿತಿಯಾಗಿರುವುದರಿಂದ ಈ ಪಂಚಾಯಿತಿಯನ್ನ ವೀಕ್ಷಿಸಿದಾಗ ನನ್ನ ಅನುಭವದಂತೆ ಈಗಿನ ಕಾಲಕ್ಕೆ ಇಂತಹ ಒಂದು ಗ್ರಾಮ ಪಂಚಾಯಿತಿ ಕಚೇರಿ ಬೇಕಾಗಿರುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿ ಶಾಂತಕುಮಾರ್ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಈ ಹಿಂದಿನ ಅಧ್ಯಕ್ಷರು ಒಗ್ಗೂಡಿ ಮಾದರಿ ಪಂಚಾಯಿತಿಯನ್ನಾಗಿಸಿದ್ದಾರೆ. ಈ ದಿನಗಳಲ್ಲಿ ಎಲ್ಲ ಮುಖಂಡರು ಸೇರಿ ಸಮಾರಂಭದಲ್ಲಿ ಭಾಗವಹಿಸುವುದರ ಮೂಲಕ ಶುಭ ಕೋರಲಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರ ಪರವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆದ್ದರಿಂದ ಗ್ರಾಮಸ್ಥರ ಪ್ರತಿಯೊಬ್ಬರ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರಲಿ ಎಂದು ಹಾರೈಸಿದರು. ಮುಂದಿನ ದಿನಗಳಲ್ಲಿ ಸಹ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಗ್ರಾಮದ ಪ್ರತಿಯೊಬ್ಬರೂ ಒಗ್ಗೂಡಿ ಆರ್ಥಿಕವಾಗಿ ಪಂಚಾಯಿತಿಯನ್ನ ಮುನ್ನಡೆಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ರೇವಣ್ಣಪ್ಪರವರು ಮಾತನಾಡಿದರು. ಈಗ ನೀವು ಸಹ ವೈಯಕ್ತಿಕವಾಗಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದೀರಾ. ತಾವು ಸಹ ಸಾಕಷ್ಟು ತಮ್ಮ ಪ್ರತಿಕ್ರಿಯೆ ಏನಿದೆ? ನಾವು ಅದು ದ್ವೇಷಿಸ್ತೇವೆ ಶಾಸಕರ ಮೇಲೆ. ಯಾಕಂದರೆ ಅವತ್ತು ಸ್ಟ್ರೈಕ್ ಅಂತ ಎಲ್ಲರೂ ಆಫೀಸರ್ಗಳು ಹೋಗಿ ಅಲ್ಲಿ CM ಹತ್ರ ಕುಂತ್ಕೊಂಡು ನಮಗೆ ಸ್ಟ್ರೈಕ್ ಮಾಡ್ತಾ ಆದೇಶ ಮಾಡುವಾಗ ಮಧ್ಯಾಹ್ನಕ್ಕೆ ಆದೇಶ ಕೊಡ್ತೀನಿ ಅಂತೇಳಿ CM ಅವರು ಹೇಳಿದ್ರಂತೆ. ಆದರೆ ಇವರು ಬೆಳಗ್ಗೆನೇ ಹೋಗಿ ಅಷ್ಟೊಂದು ಅರ್ಜೆಂಟಾಗಿ ಬಾಗಿಲು ಹಾಕ್ಕೊಂಡು ರಿಜಿಸ್ಟರ್ ಮಾಡೋಂಥ ಏನು ಕೆಲಸ ಇರಲಿಲ್ಲ. ಏನೋ ಬೇರೆ ಏನೋ ಉದ್ದೇಶ ಇರ್ಬೋದು ಮೋಸ್ಟ್ಲಿ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನೋ ಮಾಡ್ಸೋಕೆ ಹೋಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಬಾಗಿಲು ಹಾಕ್ಕೊಂಡು ಅಕ್ರಮದಲ್ಲಿ ಏನೋ ರಿಜಿಸ್ಟರ್ ಮಾಡೋಕ್ಕೆ ಹೋಗಿದ್ದಾರೆ. ಅಷ್ಟು ಅರ್ಜೆಂಟ್ ಇರೋದ್ರಿಂದ ಸ್ಟ್ರೈಕು ಮುಂದೂಡ್ಬೋದು, 15-20 ದಿನ ಆಗ್ಬೋದು, 1 ತಿಂಗಳೇ ಆಗ್ಬೋದು, 2 ತಿಂಗಳು 3 ತಿಂಗಳಾಗ್ಬೋದು ಅಂತ ಹೇಳ್ಬಿಟ್ಟು ಏನೇನು ಮಾಡಿ ಬೆಳಗ್ಗೆ ಮಾಡಿ ಮಾಡಿಸ್ಕೊಳ್ಳೋ ಅಂತ ಹೋಗಿರ್ತಾರೆ. ಅದು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಯಾವ್ದು ಮಾಡ್ಸೋಕೆ ಹೋಗಿದ್ದಾರೆ, ಏನು ಮಾಡ್ಸೋಕೆ ಹೋಗಿದ್ದಾರೆ ಅಂತ ನಾವು ಕಂಡುಹಿಡ್ತೀವಿ. ಸರ್, ನೀವು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಪಕ್ಷದ ಮೂಲಕ ಒಬ್ಬ ರಾಜಕೀಯ ವ್ಯಕ್ತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಕೃತ್ಯದ ವಿರುದ್ಧ ಯಾವ ರೀತಿ ನೀವು ಹೋರಾಟಗಳು, ಪ್ರತಿಭಟನೆಗಳು ಮಾಡೋಕ್ಕೆ ಸಿದ್ಧರಾಗಿದ್ದೀರಾ? ನಿಮ್ಮ ಮುಂದಿನ ಯೋಜನೆ ಏನೋ ಶಾಸಕರ ದುರಾಡಳಿತದ ವಿರುದ್ಧ? ನಾವು ಹೋರಾಟ ಮಾಡೇ ಮಾಡ್ತೀವಿ. ಆಲ್ರೆಡಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅವ್ರ ಪರವಾಗಿ. ಅವರು ವಿರುದ್ಧವಾಗಿ ಅವರು ಏನೋ ಇವರು ಆಫೀಸರ್ಗಳು ಇದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಫೀಸರ್ಗಳು ಹೊರಗಡೆ ಇದು ಮಾಡಿಕೊಂಡು ಅವರು ರಿಜಿಸ್ಟರ್ ಮಾಡೋಕ್ಕೆ ಹೋಗಿರ್ತಾರೆ. ಆಫೀಸರ್ಗೆ ಗೊತ್ತಿಲ್ಲ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಆದರೆ ನಾವು ಅದಕ್ಕೆ ಉಗ್ರ ಆಫೀಸರ್ಗಳ ಮೇಲೆ ಮತ್ತು ಶಾಸಕರ ಮೇಲೆ ಉಗ್ರ ಹೋರಾಟ ಮಾಡಿ ಅವ್ರನ್ನ ವಜಾ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ವಜಾ ಮಾಡ್ಸೋಕ್ಕೆ ಸರ್ಕಾರದ. ಅಂದರೆ ಇದರ ಸಂಭ್ರಮ ಅಕ್ರಮ ಅಂತ ನೀವು ಹೇಳ್ತಿದ್ರೆ, ಇವತ್ತು ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯತಿ ಒಳ್ಳೆ ನಮ್ಮ ಮೆಂಬರ್ಗಳು, ಅಧ್ಯಕ್ಷರುಗಳು, ಹಿಂದಿನ ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮಾದರಿ ಪಂಚಾಯತಿ ಮಾಡಿ ಒಳ್ಳೆ ಇವತ್ತು ಫಂಕ್ಷನ್ ಮಾಡಿದ್ದಾರೆ. ಇನಾಗ್ರೇಷನ್ ದಿನ ಬಂದು ನಾವೆಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಬಂದು ಇನಾಗ್ರೇಷನ್ ಮಾಡಿದ್ದೀವಿ. ಎಲ್ಲರೂ ಸೇರಿಕೊಂಡು ಎಲ್ಲ ಒಂದು ಪಂಚಾಯತ್ ಉದ್ಘಾಟನೆ ಮಾಡಿ ಎಲ್ಲ ಒಟ್ಟಾಗಿ ಸಮ್ಮುಖದಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಶುಭವಾಗಲಿ.
ಈ ಸಮಾರಂಭ ತುಂಬ ಸಭಾಂಗಣ ಮತ್ತು ಅಧ್ಯಕ್ಷ ಚೇಂಬರು, ಉಪಾಧ್ಯಕ್ಷ ಚೇಂಬರು, PDO ಚೇಂಬರು ಎಲ್ಲರಿಗೂ ಒಂದೇ ಥರ ಇದೆ. ಎಲ್ಲ ಒಂದೇ ಇದರಲ್ಲಿದೆ. ಒಬ್ರಿಗೊಂದು ಏನು ಮಾಡಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕು ಮತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜಾಗನೂ ಚೆನ್ನಾಗಿದೆ. ತಂಗುದಾಣ ಮಾಡಿದ್ದಾರೆ. ಮತ್ತೆ ವೆಹಿಕಲ್ಸ್ ಮಾಡಿದ್ದಾರೆ. ಕಸ ಮತ್ತು ವಿಲೇವಾರಿ ಮಾಡೋಕ್ಕೆ ವೆಹಿಕಲ್ಸು ಇಟ್ಟಿದ್ದಾರೆ. ಚೆನ್ನಾಗಿ ಪಂಚಾಯತಿ ನಡೀತಾ ಇದೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಉಪಾಧ್ಯಕ್ಷ ಜಗನ್ನಾಥ್ ರವರು, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಅವರು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಆಗಮಿಸಿದ ಗಣ್ಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಮುಖಂಡರಾದ ಲಕ್ಷ್ಮೀನಾರಾಯಣ್, ನಾಗೇಗೌಡ, ಶ್ರೀನಿವಾಸ್, ಸಂದೀಪ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ, ಉಪಾಧ್ಯಕ್ಷೆ ನೇತ್ರಾವತಿ, ಜಿ ಮುನಿಶಾಮಪ್ಪ, ಸದಸ್ಯರಾದ ಎಸ್ಜಿ ಮಂಜುನಾಥ್, ಎಸ್ಜಿ ನಾರಾಯಣಸ್ವಾಮಿ, ಅಂಬುಜಾ ಕೃಷ್ಣಪ್ಪ, ನಿವಿತಾ ಮಂಜುನಾಥ್, ಉಗನವಾಡಿ ಮಂಜುನಾಥ್, ನರಸಿಂಹಮೂರ್ತಿ, ಮುಖಂಡ ದುಬಾಯ್ ಮಂಜುನಾಥ್, PDO ಆದರ್ಶ್ ಕುಮಾರ್, ಸಿಬ್ಬಂದಿ ವರ್ಗ, ಇನ್ನೂ ಅನೇಕ ಗಣ್ಯರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ರೇವಣ್ಣಪ್ಪರವರು ಮಾತನಾಡಿದರು. ನಾಗೇಶ್ ಅವರೇ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರು, ವಿಶೇಷವಾಗಿ ಮಾಜಿ ಸದಸ್ಯರುಗಳು ಕೂಡ, ಮಹಿಳಾ ಸದಸ್ಯರು, ನೀವೆಲ್ಲರೂ ಕೂಡಿ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಈ ಒಂದು ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಮತ್ತು ಸಭಾಂಗಣ ಉದ್ಘಾಟನೆಯನ್ನು ಬಹಳ ಅತ್ಯಂತ ಖುಷಿಯಿಂದ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಯಿಂದ ಎಲ್ಲ ರೀತಿಯಾದಂಥ ಸಹಕಾರವನ್ನು ಮಂಜೂರಾತಿ ಮತ್ತೊಂದು ನಾವು ಸರ್ಕಾರದಲ್ಲಿ ಕೊಡ್ತೀವಿ. ನಾನು ಕೆಲಸ ನಡೆಯುವಾಗಲೂ ಕೂಡ 2-3 ಸಲ ಬಂದು ನೋಡಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆಯಿಂದನೂ ಕೂಡ ತಾಂತ್ರಿಕ ಮಾರ್ಗದರ್ಶನ ಎಲ್ಲ ಮಾಡಿದ್ವಿ. ಭಾಳ ಸಂತೋಷ ಏನಂದರೆ, ನೀವು ಖಾಸಗಿ ಕಂಪನಿಯವ್ರನ್ನು ಕೂಡ ಉಪಯೋಗ ಮಾಡ್ಕೊಂಡು ಸಾಕಷ್ಟು ಅನುದಾನ ತೆಗೆದುಕೊಂಡು ಬಹುತೇಕ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ರೀತಿ ಆಧುನಿಕವಾಗಿರ್ತಕ್ಕಂಥ ಒಂದು ಸಭಾಂಗಣನ ಬೇರೆ ಯಾವುದೇ ಗ್ರಾಮ ಪಂಚಾಯತಿಯನ್ನು ನಿರ್ಮಾಣ ಮಾಡಿಲ್ಲ. ನಿಜವಾಗಲೂ ಕೂಡ ಇದೆಲ್ಲ ಆಗಲಿ ಕಾರಣ ಏನಂದರೆ, ಗ್ರಾಮ ಪಂಚಾಯತಿ ಸದಸ್ಯರಿರ್ತಕ್ಕಂಥ ಒಮ್ಮತ, ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲದೆ, ದಳ, ಕಾಂಗ್ರೆಸ್, BJP ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಸೇರಿ, ಮಾಜಿ ಇದ್ದಾರೆ, ಹಾಲಿ ಇದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಈಗ ಅದು ಆ ಕಡೆಗೆ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡ್ತಕ್ಕಂಥದ್ದು, ಜಿಮ್ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ಲಿಕ್ಕೆ ಕೂಡ ನಮ್ಗೆ ಆಗಲೇ ಅನುಮತಿ ಕೊಟ್ಟಿದ್ದೇವೆ. ನಿರ್ಗತಿ ಕೇಂದ್ರದವರ ಈ ಜನರಿಕ್ ಮೆಡಿಕಲ್ ಸ್ಟೋರ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಯವರು ಮಾಡಿದ್ದಾರೆ, ಚಿಕ್ಕಜಾಲದವರು. ಅದೇ ರೀತಿ ಮಾಡಿದರೆ ನಿಮಗೆ 2-3 ಜನಕ್ಕೆ ಉದ್ಯೋಗ ಕೊಡಬಹುದು. ನೀವು ಒಂದಲ್ಲ 2-3 ಮಾಡ್ಬೋದು. MSIL ಮುಖಾಂತರ 2 ಮಾಡಿ, ನೀವು ನಮ್ಮ ರಸ್ತೆ ಬದಿನಲ್ಲಿ ಒಂದು ಮಾಡ್ಬೋದು. ಮಾಡಿದರೆ ನಿಮಗೆ ಕನಿಷ್ಠ ತಿಂಗಳಿಗೆ 2-3 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಸುಮಾರು ಒಂದು 5-6 ಜನ ಹುಡುಗರಿಗೆ ಕೆಲಸ ಕೊಡ್ಬೋದು, ಉದ್ಯೋಗ ಸಿಗುತ್ತೆ. ಈ ಜನರಿಗೆ ಮೆಡಿಕಲ್ ಕಡಿಮೆ ದರದಲ್ಲಿ ಜನರಿಗೆ, ಬಡವರಿಗೆ ತಲುಪುತ್ತೆ. ಜೊತೆಗೆ ನೀವು ಆ ಪಕ್ಕದಲ್ಲೇ ಯಾರಾದರೂ ಖಾಸಗಿ ವೈದ್ಯರು MBBS ಆಗಿರ್ತಕ್ಕಂಥವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದರೆ, ಅವ್ರಿಗೆ ನೀವು ಕಡಿಮೆ ಬಾಡಿಗೆನಲ್ಲಿ ಜಾಗ ಒದಗಿಸಿಕೊಟ್ರೆ ನಿಮ್ಮ ಗ್ರಾಮ ಪಂಚಾಯತಿ ಜನರಿಗೆ ಒಳ್ಳೆ ಆರೋಗ್ಯ ಸೇವೆ ಸಿಗುತ್ತೆ. ಮತ್ತು ಮುಖ್ಯವಾಗಿ ನಮ್ಮ CO ಸಾಹೇಬರು ಇಬ್ಬರಿಗೂ ಒಂದು ಧನ್ಯವಾದ ಹೇಳ್ತೀರಿ. ಯಾಕಂದರೆ ಈ ಮಟ್ಟಕ್ಕೆ ಬರೋಕ್ಕೆ ಅವರಿಬ್ಬರು ಮೂಲ ಕಾರಣ. ದಯವಿಟ್ಟು ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಸರ್, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.